ಹೆಲೋ ಎವ್ರಿವನ್, ಡಿಲೀಷಿಯಸ್ ಆಗಿರುವಂಥ ಒಂದು ನೂಡಲ್ಸ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಸೊ ನೂಡಲ್ಸ್ ಇಷ್ಟ ಇದ್ದವರಿಗೆ ಇನ್ಸ್ಟೆಂಟ್ ಆಗಿ ಮನೆಯಲ್ಲೇ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡಿ. ಕ್ಯಾಪ್ಸಿಕಮ್ ಮತ್ತು ಎಗ್ ಯೂಸ್ ಮಾಡಿಕೊಂಡು ಟೇಸ್ಟಿ ಆಗಿರುವಂಥ ನೂಡಲ್ಸ್ ಮನೇಲಿ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳುವ. ಸೊ ಇದಕ್ಕೆ ನಾನು ಫಸ್ಟ್ ಒಂದು ವೆಸಲಲ್ಲಿ ನೀರು ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಇವಾಗ ನೂಡಲ್ಸ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ, ಆಮೇಲೆ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದೊಂದು ಬಾಯ್ಲ್ ಬರೋವರೆಗೆ ಮಾತ್ರ ನಾನು ಇದನ್ನ ಕುಕ್ ಮಾಡ್ಕೊಳ್ತಾ ಇದ್ದೀನಿ. ಓವರ್ ಕುಕ್ ಆಗಬಾರ್ದು ಇದು. ಸೊ ಇದು ನೋಡಿ ಬಾಯ್ಲ್ ಆಗ್ತಾ ಇದೆ. ಇದನ್ನ ಇವಾಗ ನಾನು ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟ್ರೈನ್ ಮಾಡಿಕೊಂಡು ಒಂದು ಸ್ವಲ್ಪ ತಣ್ಣೀರು, ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಜಸ್ಟ್ 1 ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಇದನ್ನ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಾಂತ ಹೇಳಿದರೆ ಹಿಟ್ಟಲ್ಲೇ ಇದು ಸ್ಟಿಕ್ಕಿ ಆದಂಗೆ ಆಗಿಬಿಡ್ತದೆ. ಸೊ ಒಳ್ಳೆ ಉದುರು ಆಗಿರುವಂಥ ನೂಡಲ್ಸ್ ಬೇಕು ಅಂತ ಹೇಳಿದರೆ ಈ ಸ್ಟೆಪ್ ನೀವು ಫಾಲೋ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ನೀರು, ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಣ್ಣೀರು ಹಾಕ್ಕೊಂಡು ಇದನ್ನ ಈ ಥರ ಮಿಕ್ಸ್ ಮಾಡಿ ಒಂದು ಸೈಡ್ಗೆ ಇಟ್ಕೊಳ್ಳುವ. ಇವಾಗ ಒಂದು ಕಡಾಯಿ ಹೀಟ್ ಮಾಡಿಕೊಂಡು ನಾನು ಇದಕ್ಕೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಚಾಪ್ಡ್ ಗಾರ್ಲಿಕ್, ಆಮೇಲೆ ಚಿಲ್ಲಿ, 1-2-3 ಹಸಿಮೆಣಸು ನಾನು ತುಂಬ ಫೈನಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಒಂದರ್ಧ ಈರುಳ್ಳಿ, ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ನೆಕ್ಸ್ಟ್ ನಾನು ಒಂದು ಅರ್ಧ ಕ್ಯಾಪ್ಸಿಕಮ್ ತಿನ್ನಾಗಿ ಸ್ಲಿಟ್ ಮಾಡಿ ಇಟ್ಕೊಂಡಿದ್ದೆ, ಇದನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಕ್ಯಾಪ್ಸಿಕಮ್ ಹಾಕ್ಕೊಂಡ್ರೆ ನೂಡಲ್ಸಲ್ಲಿ ಒಳ್ಳೆ ಒಂದು ಟೇಸ್ಟ್ ಬರ್ತದೆ. ಸೊ ಇದನ್ನ ಮಿಕ್ಸ್ ಮಾಡ್ಕೊಳ್ಳುವ ಚೆನ್ನಾಗಿ. ಸೊ ಇದು ತುಂಬಾ ಸಿಂಪಲ್ ಆಗಿರುವಂಥ ನೂಡಲ್ಸ್ ಇದು. ಸೊ ತುಂಬಾ ಹೆಚ್ಚಿಗೆ ಮಸಾಲೆ ಏನು ಹಾಕೋದು ಬೇಡ, ಈಸಿಯಾಗಿ ಮಾಡ್ಕೊಳ್ಬೋದು. ಸೊ ಇದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಬರೀ ನೂಡಲ್ಸ್ ಮಸಾಲ ನೋಡಿ. ಇದಕ್ಕೊಂದು 3 ಸ್ಪೂನ್ ಅಷ್ಟು ನಾನು ನೂಡಲ್ಸ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಹೀಪ್ ಫುಲ್ ಹಾಕ್ಕೊಂಡಿದ್ದೀನಿ. ಇವಾಗ ಚಿಲ್ಲಿ ಸಾಸ್ ಕೂಡ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಸೊ ಸ್ಪೈಸ್ ನೀವು ನೋಡಿ ಹಾಕ್ಕೊಳ್ಳಿ, ಸಾಸ್ ಎಷ್ಟು ಬೇಕು ಅಂತ. ಇದಕ್ಕೆ ಒಂದು ಸ್ವಲ್ಪ 1 ಸ್ಪೂನ್ ಅಷ್ಟು ವಿನಿಗರ್ ಕೂಡ ಹಾಕ್ಕೊಂಡು ಒಂದು ಚುಟ್ಕಿ ಅಂತ ಹೇಳಿದರೆ ಒಂದು 1/4 ಸ್ಪೂನ್ ಅಷ್ಟು ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನೂಡಲ್ಸಲ್ಲಿ ಉಪ್ಪಿರೋದ್ರಿಂದ ಹೆಚ್ಚಿಗೆ ಉಪ್ಪೇನು ಹಾಕ್ಕೊಳ್ಳೋದು ಬೇಡ. ಸೊ ಚೆನ್ನಾಗಿ ಮಸಾಲ ಒಂದು ಸರ್ತಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ನಾವು ಬಾಯ್ಲ್ ಮಾಡಿ ಇಟ್ಕೊಂಡಿರುವಂಥ ನೂಡಲ್ಸ್ ಏನಿದೆ ಅದು ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಏನು ಮಸಾಲ ಹಾಕ್ಕೊಳ್ಳೋದೇ ಬೇಡ. ನೂಡಲ್ಸ್ ಮಸಾಲದಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಅದರಲ್ಲೇ ಇರ್ತದೆ. ಸೊ ಪೆಪ್ಪರ್ ಪೌಡರ್ ಆಗಿರ್ಬೋದು, ಎಲ್ಲ ಮಸಾಲ ಅದರಲ್ಲೇ ಇರೋದ್ರಿಂದ ನಾನು ಯಾವುದೇ ಮಸಾಲ ಎಕ್ಸ್ಟ್ರಾ ಹಾಕ್ಕೊಳ್ತಾ ಇಲ್ಲ. ಸೊ ಇವಾಗ ನಾನು ನೂಡಲ್ಸ್ ಏನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಒಂದು ಸೈಡಲ್ಲಿ ನಾನು ಎಗ್ 1-2-3 ಎಗ್ ನಾನು ಸ್ಕ್ರ್ಯಾಂಬಲ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಲಾಸ್ಟಲ್ಲಿ ಹಾಕೋದ್ರಿಂದ ಚೆನ್ನಾಗಾಗ್ತದೆ ನಮಗೇನು ಎಗ್ ಏನಿದೆ, ಆಮೇಲೆ ಕ್ಯಾಪ್ಸಿಕಮ್ ಇದು ಬೈಟಿಗೆ ಸಿಗುವಾಗ ತುಂಬಾ ಚೆನ್ನಾಗಿರ್ತದೆ ಟೇಸ್ಟ್ ನೋಡಿ. ಫೈನಲಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋದು. ಸೊ ಡಿಲೀಷಿಯಸ್ ಆ್ಯಂಡ್ ಈಸಿ ಆಗಿರುವಂಥ ನೂಡಲ್ಸ್ ರೆಸಿಪಿ ಈವನ್ ಬಿಗಿನರ್ಸ್ ಕೂಡ ಮಾಡ್ಕೊಳ್ಬೋದು. ಸೊ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳುವಂಥ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿರ್ಬೋದು. ಸೊ ಇಷ್ಟ ಆದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟೇಸ್ಟ್ ಮಾಡಿಬಿಟ್ಟು ಯಾವ ಥರ ಇದೆ ನೂಡಲ್ಸ್ ಅಂತ ಹೇಳಿಬಿಟ್ಟು ಕಮೆಂಟ್ ಕೂಡ ಮಾಡೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಕುಕ್ ಬುಕ್ ಈಟ್ಸ್ ಆ್ಯಂಡ್ ಬ್ಲಾಗ್ಸ್.